ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನೀವೆಲ್ಲರೂ ಕೂಡ 27/7/2025ಕ್ಕೆ ಗಣಿತ ವಿಷಯದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಬರೀತಾ ಇದ್ದೀರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಫಸ್ಟ್ ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ 4 ಮಂಡಳಿಯ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಲೇಬೇಕು. ಸೊ 1, 2, 3, 4 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದರೆ ಇಷ್ಟು ಮಾಡಿದರೆ ನೀವು ಪಾಸ್ ಆಗೇ ಆಗ್ತೀರಿ. ಯಾಕಂದರೆ ಅವೇ ಪ್ರಶ್ನೆಗಳು ನಿಮಗೆ ಏನಾಗ್ತಾವೆ ಪರೀಕ್ಷೆಗಳಲ್ಲಿ ಬರ್ತಾವೆ. ಸೊ ಇಂದಿನ ವಿಡಿಯೋದಲ್ಲಿ ಕಂಪಲ್ಸರಿಯಾಗಿ ನಾನು ಹೇಳ್ತಕ್ಕಂಥ ಕೆಲಸ ಮಾಡಿ 7 ಮಾರ್ಕ್ಸ್ಗಳನ್ನು ನೀವು ಗ್ಯಾರಂಟಿಯಾಗಿ ಪಡಿತೀರಿ. ಸೊ ನಿಮಗೂ ಕೂಡ ಗೊತ್ತಾಗಿರ್ಬೋದು 7 ಅಂದರೆ ಪ್ರಮೇಯಗಳು, ಒಂದು 3 ಅಂಕಕ್ಕೆ ಬರ್ತಕ್ಕಂಥದ್ದು, ಒಂದು 4 ಅಂಕಕ್ಕೆ ಬರ್ತಕ್ಕಂಥದ್ದು. ಸೊ ಇರ್ತಕ್ಕಂಥ ಎಲ್ಲ ಪ್ರಮೇಯಗಳನ್ನ ಹೇಳ್ತೀನಿ, ಬಟ್ ಕಡೆಗೆ ನಾನು ಹೇಳ್ತೀನಿ ಯಾವ ಮೋಸ್ಟ್ ಇಂಪಾರ್ಟೆಂಟ್ ಪ್ರಮೇಯ ನಿಮಗೆ ಬರ್ತದೆ ಅಂತಕ್ಕಂಥದ್ದು. ಖಂಡಿತವಾಗಿ ಅವೇ ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ. ಸೊ ಫಸ್ಟ್ ನೀವು ಕಲಿತಕ್ಕಂಥದ್ದು ಥೇಲ್ಸನ ಪ್ರಮೇಯ, ಅದನ್ನೇ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ಇದನ್ನು ಭಯಪಟ್ಟು ಕೂಡ ಮಾಡ್ರಿ. ಇದನ್ನ ಏನು ಹೇಳ್ತದೆ ಅಂದ್ರೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. 1 ಮಾರ್ಕ್ಸಿಗೆ ನಿರೂಪಣೆ ಮಾಡಲಿಕ್ಕೆ ಕೇಳ್ಬೋದು, ಅಥವಾ 4 ಮಾರ್ಕ್ಸಿಗೆ ನಿಮಗೆ ಅಥವಾ 5 ಮಾರ್ಕ್ಸಿಗೆ ಥೇಲ್ಸನ ಪ್ರಮೇಯ ನಿರೂಪಣೆ ಮಾಡಿ ಸಾಧಿಸಿ ಅಂತಲೂ ಕೂಡ ಕೇಳ್ಬೋದು. ಚಿತ್ರ ನೋಡ್ಕೊಡ್ರಿ, ABC ತ್ರಿಭುಜ ಹಾಕೊಡ್ರಿ, ನಡುವೆ DE ಮಾಡ್ರಿ, ಆಮೇಲೆ NE, ಆಮೇಲೆ MD. ಇದನ್ನ ಸ್ವಲ್ಪ ಗುರುತಿಸ್ಕೊಳ್ಬೇಕು. ದತ್ತ ತ್ರಿಭುಜ ಎಯಲ್ಲಿ DE ಲಂಬ BC, ಸಾಧನೆಯ AD/DB = AE/EC. ರಚನೆ DC ಮತ್ತು EBಗಳನ್ನು ಸೇರಿಸಬೇಕು. ಹಾಗೆ EN ಕೋನ AB ಮತ್ತು DM ಕೋನ AC ಇರುವಂತೆ ರಚಿಸಬೇಕು. ಸಾಧನೆ ತ್ರಿಭುಜ AD ಮತ್ತು ತ್ರಿಭುಜ ADBಗಳಲ್ಲಿ ವಿಸ್ತೀರ್ಣ. ಸೊ ಹೇಗೆ ವಿಸ್ತೀರ್ಣ ಬರೀತೀರಿ? ತ್ರಿಭುಜ ADಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DBಯ ವಿಸ್ತೀರ್ಣ = 1/2 × AD × EN / 1/2 × DB × EN. ಸೊ ತ್ರಿಭುಜದ ವಿಸ್ತೀರ್ಣ ಏನಾಗಿರ್ತದಪ್ಪ ಅಂದ್ರೆ 1/2 × ಪಾದ × ಎತ್ತರ ಆಗಿರ್ತಾವ. ಸೊ ಆದ ಕಾರಣ ತ್ರಿಭುಜ ADಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DBಯ ವಿಸ್ತೀರ್ಣ = AD/DB. ಇದು 1 ಆಗಿರಲಿ. ಅದೇ ಥರ ತ್ರಿಭುಜ ADE ಮತ್ತು ತ್ರಿಭುಜ ADCಗಳಲ್ಲಿ ತ್ರಿಭುಜ ADEಯ ವಿಸ್ತೀರ್ಣ ಭಾಗಿಸು ತ್ರಿಭುಜ EDCಯ ವಿಸ್ತೀರ್ಣ 1/2 × AE × DM / 1/2 × EC × DM. ಸೊ ಇದು ಕೂಡ ತ್ರಿಭುಜದ ವಿಸ್ತೀರ್ಣ 1/2 ಪಾದ × ಎತ್ತರ ಆಗಿರ್ತದೆ. ಆವಾಗ ನಾವೇನು ಬರಿಬಹುದು? ತ್ರಿಭುಜ ADಯ ವಿಸ್ತೀರ್ಣ ಭಾಗಿಸು ತ್ರಿಭುಜ EDCಯ ವಿಸ್ತೀರ್ಣ AE/EC. ಇದು 2. ಹಾಗಾದರೆ ತ್ರಿಭುಜ DBEಯ ವಿಸ್ತೀರ್ಣ ತ್ರಿಭುಜ EDCಯ ವಿಸ್ತೀರ್ಣಕ್ಕೆ ಸಮವಾಗಿರ್ತದೆ. 1, 2, 3ರಿಂದನೂ ಕೂಡ ನಾವು ಏನು ಸಾಧಿಸ್ಬೋದು? AD/DB = AE/EC ಅಂತ ಸಾಧಿಸ್ಬೋದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥೇಲ್ಸನ ಪ್ರಮೇಯ ನಿಮಗೆ ಬಂದೇ ಬರ್ತದೆ. ಇನ್ನೊಂದು ಈ ಥೇಲ್ಸನ ಪ್ರಮೇಯದ ವಿಲೋಮ ಪ್ರಮೇಯ ಅಂತ ಒಂದು ಇದೆ, ಅದನ್ನು ಕೂಡ ನೋಡ್ಕೊಡ್ರಿ. ತ್ರಿಭುಜದ ಯಾವುದಾದರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ ಅದರ 3ನೇ ಬಾಹುವಿಗೆ ಸಮಾನಾಂತರವಾಗಿರ್ತದೆ. ಸೊ ಈ ತನಾಗಿರ್ತಕ್ಕಂಥ ಡಯಾಗ್ರಾಮನ್ನು ಹಾಕೊಡ್ರಿ. ABCDE, ಆಮೇಲೆ ಅದನ್ನು E ಅಂತ ಒಂದಿದೆ, ಅದನ್ನು ನೋಡ್ಕೊಡ್ರಿ. ದತ್ತ ಏನು ಬರೀಬೇಕು? ತ್ರಿಭುಜ ABCಯಲ್ಲಿ AD/DB = AE/EC. ಸಾಧನೆಯ ಏನಾಗಿರಲಿ? DE ಲಂಬ BC. ರಚನೆ DEಯು BCಗೆ ಸಮಾಂತರವಲ್ಲ ಅಂತ ಭಾವಿಸಬೇಕು. DE' ಸಮಾಂತರ BE ಆಗಿರುವಂತೆ ರಚಿಸಬೇಕು. ಅವಾಗ ಸಾಧನೆ ತ್ರಿಭುಜ ABCಯಲ್ಲಿ DE' ಸಮಾಂತರ BC. ಸೊ AD/DB = AE'/EC. ಇದು ಥೇಲ್ಸನ ಪ್ರಮೇಯ ಹೇಳ್ತದೆ. ಸೊ ದತ್ತ ಏನದ? AE/EC = AE'/E'C ಅಂತ ಇದೆ. ಸೊ ಅವಾಗ AE/EC +1 AE'/E'C +1 ಎರಡೂ ಬದಿ ಒಂದನ್ನು ಕೂಡಿಸ್ಬೇಕು. ಅವಾಗ AE + EC/EC = AE'+E'/C/E'C. ಸೊ ಅವಾಗ AC/EC = AC/E'C. ಸೊ EC = E'C ಆಗ್ತದೆ. E ಮತ್ತು E' ಪರಸ್ಪರ ಹೊಂದಾಣಿಕೆ ಆಗಿರ್ತವೆ. ಸೊ DE ಲಂಬ BC ಅಂತ ಏನಾಗ್ತದಪ್ಪ ಅಂದ್ರೆ ಸಾಧಿಸ್ಬೋದು. ಇದು 2ನೇ ಪ್ರಮೇಯ, ಥೇಲ್ಸನ ವಿಲೋಮ ಪ್ರಮೇಯ ಇತ್ತು. ಓಕೆನಾ? ಇನ್ನೊಂದು ಥೇಲ್ಸನ ಪ್ರಮೇಯಗಳಲ್ಲಿ ಬರ್ತದೆ ಕೋಕೋ ನಿರ್ಧಾರಕ ಗುಣ ಅಂತ ಬರ್ತದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥೇರಮ್. ಏನು ಹೇಳ್ತದೆ ನೋಡ್ರಿ? 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಲಿ ಅವುಗಳ ಅನುರೂಪ ಬಾಹುಗಳ ಸಮಾನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರ್ತವೆ. ಆ ತ್ರಿಭುಜಗಳು ಸಮರೂಪದಲ್ಲಿ ಇರ್ತವೆ ಅನ್ನೋದನ್ನು ಏನಾಗ್ತದಪ್ಪ ಅಂದ್ರೆ ಪ್ರಮೇಯ ಹೇಳ್ತದೆ. ಸೊ ದತ್ತ ಏನು ಬರೀಬೇಕು? ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ BAC = ಕೋನ EDF, ಕೋನ ABC = ಕೋನ DEF, ಕೋನ ACB = ಕೋನ DFE. ಸಾಧನೆಯ ಏನು ಹೇಳ್ತದೆ ಅಂದರೆ AB/DE = AC/DF = BC/EF. ಅಂದರೆ ತ್ರಿಭುಜ ABC ಸಮಾಂತರ ತ್ರಿಭುಜ DEF ಬರ್ತದೆ. ರಚನೆ DE ಮತ್ತು DFಗಳ ಮೇಲೆ ಕ್ರಮವಾಗಿ P ಮತ್ತು Qಗಳನ್ನು ಗುರುತಿಸಬೇಕು.
ಅವಾಗ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂಗಳನ್ನು ಕತ್ತರಿಸಿ ಪಿ ಕ್ಯೂಗೆ ಸೇರಿಸಬೇಕು. ಅವಾಗ ಸಾಧನೆ ಏನಾಗ್ತದೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ರಚನೆ ಆಗ್ತಾವ. ಕೋನ ಬಿ ಎಸ್ ಸಿ ಇಸ್ ಈಕ್ವಲ್ ಟು ಕೋನ ಪಿ ಡಿ ಕ್ಯೂ ಅದು ದತ್ತ. ಕೋನ ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಡಿ ಪಿ ಕ್ಯೂ ಬಾಕೋಬಾ ಸಿದ್ಧಾಂತ. ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಡಿ ಪಿ ಕ್ಯೂ ಸರ್ವಸಮ್ಮತೆಯ ಗುಣ. ಆದರೆ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಡಿ ಎಫ್ ದತ್ತ. ಸೊ ಅವಾಗ ಕೋನ ಡಿ ಪಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಡಿ ಎಫ್ ಆಗ್ತದೆ, ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ಆಗ್ತದೆ. ಅವಾಗ ಥೇಲ್ಸನ ಉಪಪ್ರಮೇಯ ಪ್ರಕಾರ ನಾವೇನು ಮಾಡ್ಬೋದು ಲಾಸ್ಟ್ಗೆ, ಸೊ ಇದನ್ನು ಸಾಧಿಸ್ಬೋದು ಅನ್ನೋದನ್ನ ಇಟ್ಕೊಡ್ರಿ. ಸೊ ಇವು ಮೂರು ಏನಪ್ಪ ಅಂದರೆ ಥೇಲ್ಸನ ಪ್ರಮೇಯ ಮೇಲೆ ಬಂದಿರತಕ್ಕಂಥದ್ದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ವೃತ್ತದ ಮೇಲಿನ ಪ್ರಮೇಯ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಲಂಬಕ್ಕೆ ಸಮಾನೇ ಆಗಿರ್ತದೆ. ಸೊ ಇದನ್ನು ನೋಡ್ಕೊಡ್ರಿ. ಸೊ ಇದನ್ನ ಈ ತರ ಓ ಅಂತಕ್ಕಂಥದ್ದು ಇರಬೇಕು, ಎಕ್ಸ್ ವೈ ನೋಡ್ಕೋಬೇಕು, ಇಲ್ಲಿ ಪಿ ಗುರುತಿಸಬೇಕು, ಕ್ಯೂ ಗುರುತಿಸಬೇಕು, ಇದು ಆರ್ ಅನ್ನ ಗುರುತಿಸ್ರಿ. ವೃತ್ತದಲ್ಲಿ ಆರ್ ವೃತ್ತ ಕೇಂದ್ರವಾಗಿರಲಿ, ಒ ಪಿ ತ್ರಿಜ್ಯ, ಎಕ್ಸ್ ವೈ ಸ್ಪರ್ಶಕ ಮತ್ತೆ ಪಿ ಸ್ಪರ್ಶ ಬಿಂದುಗಳು ಆಗಿದ್ದಾವೆ. ಸಾಧನೆಯ ಏನು ಹೇಳ್ಬೇಕಪ್ಪ ಅಂದ್ರೆ ಒ ಪಿ ಕೋನ ಎಕ್ಸ್ ವೈ ಅಂತಕ್ಕಂಥದ್ದು ಇರಬೇಕು, ಅಂದರೆ ಎಳೆದ ಲಂಬಕ್ಕೆ ಸಮಾಂತರನೇ ನಾವೇನು ಮಾಡಬೇಕಾಗದ ಪ್ರೂವ್ಗಳನ್ನು ಮಾಡಬೇಕಾಗ್ತದೆ. ರಚನೆ ಎಕ್ಸ್ ವೈನ ಮೇಲೆ ಪಿ ಅನ್ನು ಹೊರತುಪಡಿಸಿ ಕ್ಯೂ ಬಿಂದುವನ್ನು ಗುರುತಿಸಬೇಕು, ಒ ಕ್ಯೂ ಸೇರಿಸಿ ಆರ್ ಛೇದಿಸಬೇಕು. ಸೊ ಆವಾಗ ಇವುಗಳನ್ನ ಒಂದೇ ವೃತ್ತದ ತ್ರಿಜ್ಯಗಳಂತ ನೀವೇನು ಮಾಡ್ತೀರಿ ಹಾಕ್ತೀರಿ. ಸೊ ಆಯ್ಕೆ ಅವುಗಳನ್ನು ಬರೀಬೇಕು. ಸೊ ಟೋಟಲ್ ಇದನ್ನು ಸಾಧಿಸಬೇಕು. ಒಂದು ಸರಳ ರೇಖೆಗೆ ಅದರ ಹೊರಗಿನ ಬಿಂದುವಿನಿಂದ ಎಳೆಯಬಹುದಾದ ರೇಖೆಗಳಲ್ಲಿ ಅತ್ಯಂತ ಚಿಕ್ಕದೇ ಲಂಬವಾಗಿರ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಮುಂದಿನ ಹೋಗೋಣ. ಎಸ್, ವೃತ್ತದ ಎರಡನೇ ಪ್ರಮೇಯ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮಾನೇ ಆಗಿರ್ತದೆ. ಸೊ ಇದು ಕೂಡ ಈ ತರನಾಗಿರ್ತಕ್ಕಂಥ ಓ ಅಂತಕ್ಕಂಥ ವೃತ್ತ ಕೇಂದ್ರ ಆಗಿರ್ತಕ್ಕಂಥ ತ್ರಿಜ್ಯ ಹಾಕೊಡ್ರಿ, ಆರ್ ಗುರುತಿಸ್ರಿ, ಕ್ಯೂ ಗುರುತಿಸ್ರಿ, ಪಿ ಗುರುತಿಸ್ರಿ. ದತ್ತ ಏನು ಬರಬೇಕು, ಓ ಕೇಂದ್ರವಿರುವ ವೃತ್ತದಲ್ಲಿ ಪಿ ಬಾಹ್ಯ ಬಿಂದು ಅದ, ಪಿ ಕ್ಯೂ ಮತ್ತು ಪಿ ಆರ್ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಆಗಿದ್ದಾವೆ. ಸಾಧನೆಯ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ರಚನೆ ಒ ಪಿ ಒ ಕ್ಯೂ ಮತ್ತು ಒ ಆರ್ಗಳನ್ನು ಎಳಿಬೇಕು. ಸಾಧನೆ ತ್ರಿಭುಜ ಒ ಪಿ ಕ್ಯೂ ಮತ್ತು ತ್ರಿಭುಜ ಒ ಪಿ ಆರ್ಗಳಲ್ಲಿ ಒ ಕ್ಯೂ ಇಸ್ ಈಕ್ವಲ್ ಟು ಒ ಆರ್ ಒಂದೇ ವೃತ್ತದ ತ್ರಿಜ್ಯಗಳು, ಒ ಪಿ ಇಸ್ ಈಕ್ವಲ್ ಟು ಒ ಪಿ ಸಾಮಾನ್ಯ ಬಾಹುಗಳು. ಕೋನ ಒ ಕ್ಯೂ ಪಿ ಇಸ್ ಈಕ್ವಲ್ ಟು ಕೋನ ಒ ಆರ್ ಪಿ 90 ಡಿಗ್ರಿ ಪ್ರಮೇಯದ ಪ್ರಕಾರ. ತ್ರಿಭುಜ ಒ ಪಿ ಕ್ಯೂ ಸರ್ವಸಮ್ಮತೆ ತ್ರಿಭುಜ ಒ ಪಿ ಆರ್. ಇದು ಲಂಬ ಕೋನ ವಿಸ್ತೀರ್ಣ ಬಾಹು ಸಿದ್ಧಾಂತ ಅಂತ ಬರ್ತದೆ. ಇದು ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಬರೆದ್ರೆ ಇದ್ರದ್ದು ಕೂಡ ನಿಮ್ಮದು ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಮೇಯಕ್ಕೆ ಹೋಗೋಣ. ಎಸ್, ಎರಡು ಬಾ ನಿರ್ಧಾರಕ ಗುಣ ಅಂತ ಇದೆ, ವೆರಿ ಇಂಪಾರ್ಟೆಂಟ್ ಅದ ನೋಡ್ರಿ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರ್ತದೆ ಮತ್ತು ಅದರಿಂದಾಗಿ ಆ ಎರಡೂ ತ್ರಿಭುಜಗಳು ಸಮರೂಪಿ ಆಗಿರ್ತದೆ. ಸೊ ಎರಡು ತ್ರಿಭುಜ ಹುಡ್ಕೊಡ್ರಿ, ಎ ಬಿ ಸಿ ಹಾಕೊಡ್ರಿ, ಆಮೇಲೆ ಡಿ ಇ ಎಫ್ ಅದನ್ನ ಪಿ ಕ್ಯೂ ಅಂತಕ್ಕಂಥದ್ದನ್ನ ಅರ್ಧಿಸ್ರಿ. ಅವಾಗ ನೀವೇನು ಬರೀಬೇಕು, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ ಗಳಲ್ಲಿ ಎ ಬಿ ಭಾಗಿಸು ಡಿ ಇ ಇಸ್ ಈಕ್ವಲ್ ಟು ಎ ಸಿ ಭಾಗಿಸು ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಭಾಗಿಸು ಇ ಎಫ್ ಇದು ಒಂದಾಗಿರಲಿ. ಸಾಧನೆಯ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ತ್ರಿಭುಜ ಎ ಬಿ ಸಿ ಸರ್ವಸಮ್ಮತೆ ತ್ರಿಭುಜ ಡಿ ಎಫ್ ಅಂತ ಸಾಧಿಸಬೇಕಾಗಿದೆ. ಸೊ ರಚನೆ ಏನು ಮಾಡ್ತೀರಿ, ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗಿರುವಂತೆ ಕತ್ತರಿಸಿ ಪಿ ಕ್ಯೂ ಅನ್ನು ಸೇರಿಸ್ತೀರಿ. ಆವಾಗ ಸಾಧನೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಬರೆದಿದ್ದೀವರ. ಸೊ ಇದನ್ನು ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡು ಇಷ್ಟು ಮಾಡಿದರೆ ಖಂಡಿತವಾಗಿ ನಿಮ್ಮದು ಈ ಪ್ರಮೇಯ ಮುಗಿತದೆ. ಇನ್ನು ಲಾಸ್ಟ್ ಪ್ರಮೇಯಕ್ಕೆ ಬರ್ತೀನಿ. ಅದು ಯಾವುದಿದೆಪ್ಪ ಅಂತಂದರೆ ಎಸ್, ಬಾಕೋಬಾ ನಿರ್ಧಾರಕ ಗುಣ ಪ್ರಮೇಯ ಅಂತಾರೆ. ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳ ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಯಾಗಿರ್ತವೆ ಅನ್ನೋದನ್ನು ನಿಮ್ಗೆ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಸೊ ಇದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಎರಡು ತ್ರಿಭುಜಗಳನ್ನ ತಗೊಳ್ರಿ, ಎ ಬಿ ಸಿ ಡಿ ಎಫ್. ದತ್ತ ಇದೆ ನೋಡ್ಕೊಡ್ರಿ, ಸಾಧನೆ ಇದೆ, ರಚನೆ ಇದೆ, ಆಮೇಲೆ ಸಾಧನೆ ಮಾಡತಕ್ಕಂಥದ್ದಿದೆ. ಸೊ ನೆಕ್ಸ್ಟ್ ಏನು ಬರೀಬೇಕಪ್ಪ ಅಂದ್ರೆ ಈ ತರನಾಗಿರ್ತಕ್ಕಂಥ ಬರೆದ್ರೆ ನಿಮ್ಮದು ಪ್ರಮೇಯ ಮುಗೀತದೆ. ಇನ್ನು ಲಾಸ್ಟಲ್ಲಿ ಹೇಳ್ತಕ್ಕಂಥದ್ದು 4 ಪ್ರಮೇಯಗಳನ್ನು ಅಭ್ಯಾಸ ಮಾಡ್ಕೊಂಡು ಹೋಗಿ. ಸೊ 4 ಪ್ರಮೇಯಗಳಲ್ಲಿ ನಿಮ್ಗೆ ಏನಾದಪ್ಪ ಅಂದ್ರೆ ಮಾರ್ಕ್ಸ್ಗಳನ್ನು ತಂದು ಕೊಡ್ತದೆ. ಸೊ ಫಸ್ಟ್ ನೆನಪಿಟ್ಕೊಡ್ರಿ, ಮೂಲ ಸಮಾನುಪಾತತೆಯ ಪ್ರಮೇಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನೀವು ಕಲ್ಕೊಂಡು ಹೋಗಲೇಬೇಕು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ. ಸೊ ಇದು ಫಿಕ್ಸ್ ಆಗಿರ್ತಕ್ಕಂಥ ಬಂದೇ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರ್ತಕ್ಕಂಥ ಪ್ರಮೇಯ. ಇನ್ನು ಎರಡನೇದು ಏನಪ್ಪ ಅಂದ್ರೆ ಕೋ ನಿರ್ಧಾರಕ ಗುಣ ಪ್ರಮೇಯ ಅಂತ ಹೇಳಿದ್ದಾರೆ. ಸೊ ನೋಡಿ, ಕೋ ನಿರ್ಧಾರಕ ಗುಣ ಪ್ರಮೇಯ ಇದು ಇದೆ. ಸೊ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ನಿಮಗೆ ಬರ್ತದೆ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಎರಡನೇ ಲೆಕ್ಕ. ಆಮೇಲೆ ಎರಡು ಏನಪ್ಪ ಅಂತಂದರೆ ವೃತ್ತದ ಮೇಲಿನ ಪ್ರಮೇಯಗಳು. ಸೊ ನೋಡಿ, ಈ ವೃತ್ತದ ಮೇಲಿನ ಪ್ರಮೇಯ ಒಂದಿದೆಯಲ್ಲ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದು ಮೂರನೇದು ವೆರಿ ಇಂಪಾರ್ಟೆಂಟ್. ಸೊ ಇದು ಕೂಡ
ವೃತ್ತದ ಮೇಲಿನ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರನೇ ಒಂದು ಪ್ರಮೇಯ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಇಳಿದ ಸ್ಪರ್ಶಕ ಬಾಹ್ಯ ಬಿಂದುವಿನಲ್ಲಿ ಇಳಿದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ಇನ್ನು ಇದನ್ನು ನೋಡ್ಕೊಂಡ್ರೆ ಸೊ ನೆಕ್ಸ್ಟ್ ಇದು ಕೂಡ ವೃತ್ತದ ಮೇಲಿನ ಎರಡನೇ ಪ್ರಮೇಯ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳ ಉದ್ದ ಸಮನೇ ಆಗಿರ್ತದೆ ಅಂತಕ್ಕದ್ದನ್ನು ಕೇಳಿದಾರಲ್ಲ, ಅವೆರಡೂ ಕೂಡ ಏನು ಮಾಡ್ರಪ್ಪ ಅದನ್ನು ನೋಡ್ಕೊಂಡೋದ್ರೆ ಇಷ್ಟು 4 ಪ್ರಮೇಯದಲ್ಲಿನೂ ಕೂಡ ನಿಮಗೆ 7 ಮಾರ್ಕ್ಸು ಆರಾಮಾಗಿ ನಿಮಗೆ ಸಿಗ್ತವೆ. ಎಲ್ಲವನ್ನು ಕಲ್ಕೊಡ್ರಿ, ಬಟ್ 4ನ್ನು ಹೆಚ್ಚು ಸ್ಟ್ರೆಸ್ ಮಾಡ್ಕೊಂಡು ಓದಿ ಒಳ್ಳೆ ಅಂಕಗಳನ್ನು ಗಳಿಸಬೇಕು. ನೆಕ್ಸ್ಟ್ ಬಹು ನಿರೀಕ್ಷಿತ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅವುಗಳನ್ನ